ಹಾರ್ಡ್ ಐಸ್ ಕ್ರೀಮ್. ಇದು ಬಹುತೇಕ ಎಲ್ಲರಿಗೂ ಪರಿಚಿತವಾಗಿರುವ ಸಾಮಾನ್ಯ ಐಸ್ ಕ್ರೀಮ್. ಇದರಲ್ಲಿ ಹಾಲು, ಕ್ರೀಮ್ ಮತ್ತು ಸಕ್ಕರೆಯನ್ನ ಮಿಶ್ರಣ ಮಾಡಿ ಕಡಿಮೆ ತಾಪಮಾನದಲ್ಲಿ ಗಟ್ಟಿಯಾಗುವವರೆಗೆ ಹೆಪ್ಪುಗಡಿಸಲಾಗುತ್ತದೆ. ಇದರ ತಯಾರಿಕೆಯಲ್ಲಿ ಗಾಳಿಯನ್ನ ಕಡಿಮೆ ಪ್ರಮಾಣದಲ್ಲಿ ಸೇರಿಸುವುದರಿಂದ ಇದು ಹೆಚ್ಚು ದಟ್ಟವಾಗಿ ಮತ್ತು ಗಟ್ಟಿಯಾಗಿರುತ್ತದೆ. ಇದನ್ನ ಸ್ಕೂಪ್ ಮಾಡಿ ಬಡಿಸುವುದರಿಂದಲೇ ಇದಕ್ಕೆ ಈ ಹೆಸರು ಬಂದಿದೆ. ದಶಕಗಳಿಂದಲೂ ನಾವು ತಿನ್ನುತ್ತಿರುವ ಈ ಸಾಂಪ್ರದಾಯಿಕ ಐಸ್ ಕ್ರೀಮ್ ಹಬ್ಬದ ದಿನಗಳ ಅಥವಾ ಸಂತೋಷದ ಕೂಟಗಳ ಅವಿಭಾಜ್ಯ ಅಂಗವಾಗಿದೆ. ಸಾಫ್ಟ್ ಸರ್ವ್. ಇದನ್ನು ತಯಾರಿಸುವಾಗ ಮಿಶ್ರಣಕ್ಕೆ ಹೆಚ್ಚಿನ ಪ್ರಮಾಣದಲ್ಲಿ ಗಾಳಿಯನ್ನ ಸೇರಿಸಿ ಅದನ್ನು ವಿಶೇಷ ಯಂತ್ರದ ಮೂಲಕ ಹೊರತರುತ್ತಾರೆ. ಇದು ಸಾಮಾನ್ಯ ಐಸ್ ಕ್ರೀಮ್ಗಿಂತ ಹೆಚ್ಚಿನ ತಾಪಮಾನದಲ್ಲಿ ಬಡಿಸಲಾಗುವುದರಿಂದ ತಿನ್ನುವಾಗ ಇದು ಬಾಯಲ್ಲಿ ಸುಲಭವಾಗಿ ಮತ್ತು ವೇಗವಾಗಿ ಕರಗುತ್ತದೆ. 20ನೇ ಶತಮಾನದ ಮಧ್ಯಭಾಗದಲ್ಲಿ ಜನಪ್ರಿಯಗೊಂಡ ಈ ರೀತಿಯ ಐಸ್ ಕ್ರೀಮ್ ಅದರ ನಯವಾದ ವಿನ್ಯಾಸಕ್ಕಾಗಿ ಬಹಳ ಪ್ರಸಿದ್ಧವಾಗಿದೆ. ಸಾಮಾನ್ಯವಾಗಿ ಕೋನ್ ಮೇಲೆ ಸುರುಳಿಯಾಕಾರದಲ್ಲಿ ಇದನ್ನು ಬಡಿಸುವುದರಿಂದ ಇದು ಎಲ್ಲರಿಗೂ ಇಷ್ಟವಾಗುವ ಸಿಹಿತಿಂಡಿಯಾಗಿದೆ. ಜೆಲಾಟೋ. ಇದು ಇಟಲಿಯ ಸಂಪ್ರದಾಯದ ಸಿಹಿತಿಂಡಿ. ಸಾಮಾನ್ಯ ಐಸ್ ಕ್ರೀಮ್ಗಿಂತ ಭಿನ್ನವಾಗಿರುತ್ತದೆ. ಇದರಲ್ಲಿ ಕ್ರೀಮ್ಗಿಂತ ಹಾಲಿನ ಪ್ರಮಾಣವೇ ಹೆಚ್ಚಾಗಿರುತ್ತದೆ ಮತ್ತು ಮೊಟ್ಟೆಯ ಹಳದಿ ಭಾಗವನ್ನು ಬಳಸುವ ಪ್ರಮಾಣ ಬಹಳ ಕಡಿಮೆ ಇರುತ್ತದೆ. ಇದನ್ನ ಬಹಳ ನಿಧಾನವಾಗಿ ಕಡೆಯುವುದರಿಂದ ಇದರಲ್ಲಿ ಗಾಳಿಯ ಅಂಶ ಬಹಳ ಕಡಿಮೆ ಇರುತ್ತದೆ. ಇದು ಜೆಲಾಟೋವನ್ನ ಹೆಚ್ಚು ಸಾಂದ್ರವಾಗಿ ಮತ್ತು ಶ್ರೀಮಂತ ರುಚಿಯುಳ್ಳದ್ದಾಗಿ ಮಾಡುತ್ತದೆ. ಕಡಿಮೆ ಕೊಬ್ಬಿನಂಶವನ್ನ ಹೊಂದಿದ್ದರೂ ಇದರ ರುಚಿ ಹೆಚ್ಚು ತೀವ್ರವಾಗಿರುವುದು ಇದರ ವಿಶೇಷತೆ. ಸಾರ್ಬೆ. ಇದು ಸಂಪೂರ್ಣವಾಗಿ ಹಣ್ಣಿನ ರಸ ಅಥವಾ ಪ್ಯೂರಿಯಿಂದ ತಯಾರಿಸಲ್ಪಟ್ಟಿದ್ದು ಇದರಲ್ಲಿ ಹಾಲು ಅಥವಾ ಕ್ರೀಮ್ನ ಯಾವುದೇ ಅಂಶ ಇರುವುದಿಲ್ಲ. ಇದು ಡೈರಿ ಉತ್ಪನ್ನಗಳನ್ನು ಸೇವಿಸಲು ಸಾಧ್ಯವಾಗದವರಿಗೆ ಅಥವಾ ಹಣ್ಣಿನ ನೈಜ ರುಚಿಯನ್ನ ಇಷ್ಟಪಡುವವರಿಗೆ ಒಂದು ಉತ್ತಮ ಆಯ್ಕೆಯಾಗಿದೆ. ಇದನ್ನು ತಯಾರಿಸುವುದು ಸರಳವಾಗಿದ್ದರೂ ಇದು ಹಣ್ಣಿನ ತಾಜಾತನವನ್ನ ಸಂಪೂರ್ಣವಾಗಿ ಉಳಿಸಿಕೊಳ್ಳುತ್ತದೆ. ಬೇಸಿಗೆಯ ಬಿಸಿಲಿನಲ್ಲಿ ದಾಹವನ್ನು ಇಂಗಿಸಲು ಇದು ಅತ್ಯಂತ ಹಲುಗವಾದ ಮತ್ತು ರಿಫ್ರೆಶ್ ಆಗಿರುವ ಸಿಹಿತಿನಿಸಾಗಿದೆ. ಫ್ರೋಜನ್ ಯೋಗರ್ಟ್. ಇದು ಮೊಸರು ಅಥವಾ ಯೋಗರ್ಟ್ ಅನ್ನ ಮುಖ್ಯ ಪದಾರ್ಥವಾಗಿ ಬಳಸಿಕೊಂಡು ತಯಾರಿಸಲಾಗುವ ತಿನಿಸು. ಇದರಲ್ಲಿರುವ ಲಘು ಹುಳಿ ರುಚಿ ಸಾಂಪ್ರದಾಯಿಕ ಐಸ್ ಕ್ರೀಮ್ಗಿಂತ ಇದನ್ನು ಪ್ರತ್ಯೇಕವಾಗಿ ಎತ್ತಿ ತೋರಿಸುತ್ತದೆ. ಇದರಲ್ಲಿ ಕೊಬ್ಬಿನಂಶ ಕಡಿಮೆ ಇರುವುದರಿಂದ ಆರೋಗ್ಯ ಪ್ರಜ್ಞೆಯುಳ್ಳವರು ಇದನ್ನು ಹೆಚ್ಚಾಗಿ ಇಷ್ಟಪಡುತ್ತಾರೆ. ವಿವಿಧ ಹಣ್ಣುಗಳು, ಬೀಜಗಳು ಅಥವಾ ಚಾಕ್ಲೇಟ್ ತುಂಡುಗಳನ್ನು ಇದರ ಮೇಲೆ ಟಾಪಿಂಗ್ ಆಗಿ ಹಾಕಿ ಬಡಿಸುವುದರಿಂದ ಇದು ಒಂದು ಪೂರ್ಣ ಪ್ರಮಾಣದ ತಿಂಡಿಯಾಗಿ ಬದಲಾಗುತ್ತದೆ.